ಕೊಲ್ಲಿ ವಾರ್ನಲ್ಲಿ ಟಾರ್ಗೆಟ್ ಆಗ್ತಿವೆ ತೈಲಾಗಾರಗಳು. ಕತಾರ್ ಬಳಿಕ ಕುವೈತ್ನಲ್ಲೂ ತೈಲ ಘಟಕಗಳು ಉಡಿಸಾಗಿದೆ. ಕುವೈತ್ ಮೇಲೆ ಮತ್ತೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಇರಾನ್. ಕೊಲ್ಲಿ ವಾರ್ನಲ್ಲಿ ತೈಲಾಗಾರಗಳು ಟಾರ್ಗೆಟ್ ಆಗ್ತಾ ಇರೋದು. ಕತಾರ್ ಬಳಿಕ ಕುವೈತ್ನಲ್ಲೂ ತೈಲ ಘಟಕಗಳನ್ನು ಉಡಿಸು ಮಾಡಲಾಗಿದೆ. ಕುವೈತ್ ಮೇಲೆ ಮತ್ತೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಇರಾನ್. ಕುವೈತ್ನ ಎಲ್ಲಾ ತೈಲಾಗಾರಗಳನ್ನ ಟಾರ್ಗೆಟ್ ಮಾಡಿಬಿಟ್ಟಿದೆ ಈಗ ಇರಾನ್. ಎರಡನೇ ಬಾರಿಗೆ ಮಿಸೈಲ್ ಮೂಲಕ ಇರಾನ್ ಅಟ್ಯಾಕ್ ಮಾಡಿರೋದು. ಇಸ್ರೇಲ್ನ ಹೈಫಾ ತೈಲಾಗಾರದ ಮೇಲೂ ಇರಾನ್ ದಾಳಿಯನ್ನ ಮಾಡಿದೆ. ಕ್ಷಿಪಣಿ ಮೂಲಕ ಡೆಡ್ಲಿ ಅಟ್ಯಾಕ್ ಮಾಡಿದೆ ಇರಾನ್ ಸೇನೆ. ಹೈಫಾ ತೈಲಾಗಾರದಿಂದ ದಟ್ಟ ಹೊಗೆ ಹೊರ ಬರ್ತಾ ಇದೆ. ಕೊಲ್ಲಿ ವಾರ್ನಲ್ಲಿ ಟಾರ್ಗೆಟ್ ಆಗ್ತಾ ಇವೆ ತೈಲಾಗಾರಗಳು. ಕತಾರ್ ಬಳಿಕ ಕುವೈತ್ನಲ್ಲೂ ತೈಲ ಘಟಕಗಳು ಉಡಿಸಾಗಿರೋದು. ಕುವೈತ್ ಮೇಲೆ ಮತ್ತೆ ಡೆಡ್ಲಿ ಅಟ್ಯಾಕ್ ಮಾಡಿದೆ ಈಗ ಇರಾನ್. ಇರಾನ್ ಹಿಂಗಾಗ್ಬಿಟ್ಟಿದೆ ಅಂತ ಅಂದರೆ, ನಮ್ಮದು ಒಂದು ಕಣ್ಣು ಕಳೆದ್ರೆ ನಿಮ್ಗೆ ಎರಡು ಕಣ್ಣು ಕಳಿತೀವಿ ಅನ್ನೋ ನಿಟ್ಟಿನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಈಗ. ಅದರಲ್ಲೂ ಅಮೇರಿಕ, ಇಸ್ರೇಲ್ ನಿರಂತರವಾಗಿ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಾ ಇದ್ರೆ, ಇತ್ತ ಇಸ್ರೇಲ್ ಮತ್ತು ಅಮೇರಿಕಾಗೆ ಬಿಸಿ ಮುಟ್ಟಿಸೋ ಕೆಲಸವನ್ನು ಇರಾನ್ ಯಾವ ರೀತಿಯಾಗಿ ಮಾಡ್ತಾ ಇದೆ ನೋಡಿ. ತೈಲಾಗಾರಕ್ಕೆ ಟಾರ್ಗೆಟ್ ಮಾಡಿ ನೋಡಿ ಪರಿಸ್ಥಿತಿ ಹೆಂಗಿದೆ. ಅಟ್ಯಾಕ್ ಮಾಡಿ ಅದಾದ ನಂತರ ಅದರಿಂದ ದಟ್ಟ ಹೊಗೆ ಬರ್ತಾ ಇದೆ. ಆ ರಾಷ್ಟ್ರಗಳಿಗೆ, ಕೊಲ್ಲಿ ರಾಷ್ಟ್ರಗಳಿಗೆ ಆರ್ಥಿಕವಾಗಿ ತೈಲಾಗಾರಗಳೇ ಬಲ. ಅಲ್ಲಿನ ಆರ್ಥಿಕ ಶಕ್ತಿ ತೈಲಾಗಾರಗಳು ಅಂತ ಹೇಳಿ ಕರೀತಾರೆ. ನೋಡಿದ್ರೆ ಆ ತೈಲಾಗಾರಗಳನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ಇರಾನ್ ಆಗಿರ್ಬೋದು, ಬಹರೇನ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಸೌದಿ, ಎಲ್ಲ ರಾಷ್ಟ್ರಗಳು ಕೂಡ ಈ ತೈಲಾಗಾರಗಳನ್ನೇ ನೆಚ್ಕೊಂಡಿದ್ದಾವೆ. ಸೊ ಈ ಸಂದರ್ಭದಲ್ಲಿ ನೋಡಿದ್ರೆ ಇರಾನ್ ತಮ್ಮ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೇನೆ ದಾಳಿ ಮಾಡ್ತಾ ಇದೆ. ಕೇಳಿದ್ರೆ ನಾವು ಅಮೆರಿಕದ ಸೇನಾ ನೆಲೆಗಳ ಮೇಲೆ ಅಥವಾ ಈ ರಾಷ್ಟ್ರಗಳಲ್ಲಿರುವಂಥ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ಇರಾನ್. ಬಟ್ ಅಸಲಿಗೆ ಅಲ್ಲಿ ಬಹಳ ಕಷ್ಟ ಅನುಭವಿಸ್ತಾ ಇರೋದು ಮಾತ್ರ ಆ ಕೊಲ್ಲಿ ರಾಷ್ಟ್ರಗಳ ಜನ.